ಈ ವಿಡಿಯೋದಲ್ಲಿ ನಾವು ನೋಡೋಣ ಹೇಗೆ ಸಿಂಗಲ್ ಟ್ರಕ್ ಫೈರ್ ತೆರೆದಿಟ್ರು ಇಂಡಿಯನ್ ಲಾಜಿಸ್ಟಿಕ್ ಮೇಜರ್ ಫ್ಲೋಸ್ ನ. ಲಾಜಿಕ್ಸ್ ಬೈ FR8 ಇಂದ ನಿಮಗೆ ಸುಸ್ವಾಗತ. ಸ್ವಲ್ಪ ದಿನ ಹಿಂದೆ ಕಂಟೈನರ್ ಟ್ರಕ್ ಫೈರ್ ಆಗಿದೆ ಬಾಲ್ವಾಡಿ ಪುಣೆ ಬ್ಯಾಂಗ್ಳೂರ್ ಹೈವೇಸ್ ಅಲ್ಲಿ. ಸದ್ಯ ಯಾರಿಗೇನಾಗಿಲ್ಲ, ಬಟ್ ಪೊಲೀಸ್ ಏನ್ ಕಂಡಿಡಿದ್ರು ಈ ಫೈರ್ ಆದ್ಮೇಲೆ ಅಂತಂದ್ರೆ ಸೀರಿಯಸ್ ಪ್ರಶ್ನೆ ಬಂತು. ಏನಂದ್ರೆ ಲಾಜಿಸ್ಟಿಕ್ ಹೇಗೆ ಮ್ಯಾನೇಜ್ ಆಗ್ತಿದೆ ಇಂಡಿಯಾದಲ್ಲಿ ಅಂತ. ಈ ಟ್ರಕ್ ಒಂದು ರೀತಿಯ ಸರಕನ್ನು ಸಾಗಿಸ್ತಿರ್ಲಿಲ್ಲ. ಇದರಲ್ಲಿ ಕೆಮಿಕಲ್ಸ್, ಫರ್ನಿಚರ್ಸ್, ಎಲೆಕ್ಟ್ರಾನಿಕ್ಸ್, ಗಾರ್ಮೆಂಟ್ಸ್ ಮತ್ತೆ LED ಬಲ್ಬ್ ಎಲ್ಲ ಪ್ಯಾಕ್ ಆಗಿತ್ತು ಆ ಸೇಮ್ ಕಂಟೈನರ್ ಅಲ್ಲಿ. ಡ್ರೈವರ್ ಆ ಫೈರ್ ನೋಡ್ ಮೇಲೆ ಗಾಡಿನ ಅಲ್ಲೇ ನಿಲ್ಸಿ ಎಸ್ಕೇಪ್ ಆದ. ಬಟ್ ಇದು ಜಸ್ಟ್ ಆಕ್ಸಿಡೆಂಟ್ ಅಲ್ಲ, ಇದು ನೆಗ್ಲಿಜೆನ್ಸ್. ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಯ್ತು ಉಲ್ಲಾಸ್ ನಗರ್ ಥಾನೆ ಡಿಸ್ಟ್ರಿಕ್ಟ್ ಕೆಮಿಕಲ್ ಕಂಪನಿ ಅವರು ಟ್ರಾನ್ಸ್ಪೋರ್ಟ್ ಆಪರೇಟರ್ ನ ಹೈರ್ ಮಾಡಿದ್ರು ಬೆಂಗಳೂರಿಂದ ಅಂತ. ಕೆಮಿಕಲ್ ಅನ್ನು ಕ್ಯಾರಿ ಮಾಡೋಗೋಸ್ಕರ ಸ್ಪೆಷಲ್ ವೆಹಿಕಲ್ ವ್ಯವಸ್ಥೆ ಮಾಡೋ ಬದಲು ಅವರು ಎಲ್ಲವನ್ನು ಒಂದೇ ಕಂಟೈನರ್ ಅಲ್ಲಿ ತುಂಬಿಸಿದ್ರು, ಕೇವಲ ಹಣ ಸೇವ್ ಮಾಡೋಕೆ. ಇದು ಯಾಕೆ ಡೇಂಜರಸ್ ಅಂತ ಇಲ್ಲಿದೆ. ಕೆಮಿಕಲ್ಸ್ ಎಲ್ಲ ಸೆನ್ಸಿಟಿವ್, ಇದಕ್ಕೆ ಸ್ಪೆಸಿಫಿಕ್ ಸ್ಟೋರೇಜ್ ಕಂಡೀಷನ್, ಸಪರೇಟ್ ಕಂಪಾರ್ಟ್ಮೆಂಟ್ ಮತ್ತೆ ಟ್ರೈನ್ ಹ್ಯಾಂಡಲರ್ಸ್ ಇರಬೇಕು. ಆದ್ರೆ ಈ ಕೇಸ್ ಅಲ್ಲಿ ಫ್ಯಾಬ್ರಿಕ್, ವುಡ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಎಲ್ಲವನ್ನು ಸಾಗಿಸ್ತಿದ್ರು. ಬಟ್ ಇದೆಲ್ಲ ಫ್ಲೇಮಬಲ್ ಮತ್ತೆ ಹೀಟ್ ಸೆನ್ಸಿಟಿವ್. ಮೂವಿಂಗ್ ಕಂಟೈನರ್ ಒಳಗೆ ಫೈರ್ ಸ್ಟಾರ್ಟ್ ಆಗಿದೆ ಡ್ಯೂ ಟು ಫ್ರಿಕ್ಷನ್. ಯಾವುದೇ ಪ್ರೋಟೋಕಾಲ್ ನ ಫಾಲೋ ಮಾಡದೆ, ಯಾವುದೇ ಸ್ಪೆಷಲ್ ಪರ್ಮಿಟ್ ನ ತಗೊಳ್ದೆ, ಯಾವುದೇ ಮೆಟೀರಿಯಲ್ ಸಪರೇಷನ್ ಆಗಿಲ್ಲ. ಡ್ರೈವರ್ ಪೊಲೀಸ್ಗೆ ಹೇಳ್ತಾನೆ ಈ ಕಾರ್ಗೋದ ನೇಚರ್ ಬಗ್ಗೆ ಅವನಿಗೆ ಗೊತ್ತಿರ್ಲಿಲ್ಲ, ಅವನ್ ಜಸ್ಟ್ ಆರ್ಡರ್ ನ ಫಾಲೋ ಮಾಡ್ತಿದ್ದ ಅಂತ. ಬಟ್ ಈಗ ಟ್ರಾನ್ಸ್ಪೋರ್ಟ್ ಆಪರೇಟರ್ಸ್ ಮತ್ತೆ ಕಂಪನಿ ಮೇಲೆ ಭಾರತೀಯ ನ್ಯಾಯ ಸಂಹಿತ ಮತ್ತೆ ಮೋಟಾರ್ ವೆಹಿಕಲ್ ಇದರ ಮೂಲಕ ಮಿಸ್ ಹ್ಯಾಂಡಲಿಂಗ್ ಕೆಮಿಕಲ್ಸ್, ಫೈರ್ ನೆಗ್ಲಿಜೆನ್ಸ್ ಮತ್ತೆ ಗಾಡಿ ಅನ್ಸೇಫ್ ಆಗಿ ಯೂಸ್ ಮಾಡೋದು ಇದೆಲ್ಲ ಚಾರ್ಜ್ ಆಗಿದೆ ಅಂಡರ್ ಸೀರಿಯಸ್ ಸೆಕ್ಷನ್ ಆಫ್ ದ ಲಾ. ಇದು ಜಸ್ಟ್ ಒಂದು ಫೈರ್ ಸ್ಟೋರಿ ಅಲ್ಲ, ಲಾಜಿಸ್ಟಿಕ್ ಮತ್ತೆ SMEs ಜಾಗದಲ್ಲಿ ಇದು ಒಂದು ಬಿಗ್ಗರ್ ಇಶ್ಯೂ ಆಗಿ ಎತ್ತಿ ತೋರಿಸುತ್ತೆ. ಕಾಸ್ಟ್ ನ ಸೇವ್ ಮಾಡೋಕೆ ಕ್ವಾರ್ಟರ್ಸ್ ನ ಕಟ್ ಮಾಡೋದು, ಕಂಪ್ಲೇಂಟ್ಸ್ ನ ಇಗ್ನೋರ್ ಮಾಡೋದು, ಜೀವನ ಮತ್ತೆ ಪ್ರಾಪರ್ಟಿ ಮೇಲೆ ರಿಸ್ಕ್ ಹಾಕೋದು. ಇದರಿಂದ ಲಾಜಿಸ್ಟಿಕ್ ಮತ್ತೆ SMEs ಏನ್ ಕಲಿಬಹುದು? ಜನರಲ್ ಗೂಡ್ಸ್ ಜೊತೆ ಕೆಮಿಕಲ್ ಕಾರ್ಗೋನ ಮಿಕ್ಸ್ ಮಾಡದೇ ಇರೋದು, ಟ್ರಾನ್ಸ್ಪೋರ್ಟ್ ನ ಬುಕ್ ಮಾಡೋ ಮುಂಚೆನೆ ಕಾರ್ಗೋದು ನೇಚರ್ ನ ತಿಳಿಸೋದು, ಪ್ರಾಪರ್ ಡಾಕ್ಯುಮೆಂಟೇಶನ್ ಮತ್ತೆ ಲೈಸೆನ್ಸ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಎನ್ಶೂರ್ ಮಾಡ್ಕೊಳ್ಳಿ. ಡ್ರೈವರ್ಸ್ ಗೆ ಟ್ರೈನ್ ಮಾಡ್ಬೇಕು ಅವರು ಏನ ಕ್ಯಾರಿ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತ, ಎಸ್ಪೆಷಲಿ ಅದು ಡೇಂಜರಸ್ ಆಗಿದ್ರೆ. ಸೇಫ್ಟಿ ಮೇಲೆ ಕಾಂಪ್ರಮೈಸ್ ಮಾಡಬೇಡಿ, ಜಸ್ಟ್ ಟ್ರಾನ್ಸ್ಪೋರ್ಟ್ ನ ಸೇವ್ ಮಾಡೋಕೆ. ಈ ಇನ್ಸಿಡೆಂಟ್ ಅಷ್ಟೊಂದು ವರ್ಸ್ಟ್ ಆಗಿರ್ಲಿಲ್ಲ, ಇದು ಜಸ್ಟ್ ಲಕ್. ಯಾವುದೇ ಪ್ರಾಣ ಹೋಗಿಲ್ಲ, ಬಟ್ ಈ ಲಕ್ಕು ನೆಕ್ಸ್ಟ್ ಟೈಮ್ ನಮ್ ಜೊತೆ ಇರೋಲ್ಲ. ನೀವು ಲಾಜಿಸ್ಟಿಕ್, ವೇರ್ ಹೌಸಿಂಗ್ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಲ್ಲಿದ್ರೆ ಇದೊಂದು ವೇಕಪ್ ಕಾಲ್. ಸೇಫ್ಟಿ ಮತ್ತೆ ಕಂಪ್ಲೇಂಟ್ಸ್ ಇದೊಂದು ಲಾಂಗರ್ ಆಪ್ಷನ್ ಅಲ್ಲ. ಇನ್ನೊಂದು ಟ್ರಕ್ ಫೈರ್ ಆಗೋವರೆಗೂ ವೇಟ್ ಮಾಡೋದು ಬೇಡ, ಅದ್ರ ಮುಂಚೆ ನಮ್ಮನ್ನು ನೆನ್ಸ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.